ವೆಲ್ಕಮ್ ಟು ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿ. ಮಳೆ ಹನಿ ಅದು ಬೀಳುವ ದಿಕ್ಕಿನ ಮೇಲೆ ಅದರ ಹನಿಬರ ಬದಲಾಗುತ್ತದೆ. ಕಾದ ಕಬ್ಬಿಣದ ಮೇಲೆ ಬಿದ್ದರೆ ಕ್ಷಣಾರ್ಧದಲ್ಲಿ ಆರಿ ಹೋಗುತ್ತದೆ. ಈಗ ತಾನೇ ಅರಳುವ ಮೊಗ್ಗಿನ ಮೇಲೆ ಬಿದ್ದರೆ ಹೂವಾಗುತ್ತದೆ. ಸಮುದ್ರದ ದಂಡೆಯ ಮೇಲಿರುವ ಕಪ್ಪೆ ಚಿಪ್ಪುಗಳ ಮೇಲೆ ಬಿದ್ದರೆ ಶಾಶ್ವತ ಮುತ್ತು ರತ್ನಗಳಾಗುತ್ತವೆ. ನಮ್ಮ ಮಕ್ಕಳು ಪಾದ ಧೂಳಾಗುವ ಬದಲು ಹಣೆಯ ಮೇಲಿನ ತಿಲಕವಾಗಲಿ. ಆ ದಾರಿ ಇಲ್ಲಿದೆ. ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿಗೆ ಬನ್ನಿ. ಪ್ರಿಯ ವಿದ್ಯಾರ್ಥಿಗಳೇ, ಮಾರ್ಚ್ 1 ಮೊರಾರ್ಜಿ ಪರೀಕ್ಷೆನ ನೀವು ಎಲ್ಲರೂ ಸರಿಯಾಗಿ ಬರೆದಿದ್ದೀರಿ. ಎಲ್ಲರೂ ಎಕ್ಸಾಮ್ ಚಲೋ ಆಗ್ಯಾವ. ಅದರಲ್ಲಿ ಕೇಳಿರ್ತಕ್ಕಂಥ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗ ಬಿಡಿಸ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಮಟ್ಟದ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿಯಲ್ಲಿ ಏಕಲವ್ಯ ಟ್ಯಾಲೆಂಟ್ ಪರೀಕ್ಷೆ ಇದೇ ತಿಂಗಳು ಮಾರ್ಚ್ 22ರಂದ ನಡೀತಾ ಇದೆ. ಇನ್ನು ಯಾರು ಮುಂದೆ ಬರ್ತಾರಲ್ಲ ರೀ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅವರಿಗೆ ಈ ಒಂದು ಎಂಟ್ರನ್ಸ್ ಎಕ್ಸಾಮ್ ಇಟ್ಟಿವು. ಅಲ್ಲಿ ಪ್ರಥಮ ಬಹುಮಾನ 18,000 ಐತ್ರಿ, ಸೆಕೆಂಡ್ ಬಹುಮಾನ 15,000, ಥರ್ಡ್ ಬಹುಮಾನ 12,000, ಫೋರ್ತ್ ಬಹುಮಾನ 8,000, ಫಿಫ್ತ್ ಬಹುಮಾನ 5,000. ಎಲ್ಲ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಯನ್ನು ಬರೆದು ಬಹುಮಾನವನ್ನು ಗೆಲ್ಲುವಂತಹ ಒಂದು ಅವಕಾಶ ಐತಿ. ಈಗ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗೋಣ. ಪೇಜಸ್ ಓಕೆ ನೋಡ್ರಿ, ಕನ್ನಡ ವ್ಯಾಕರಣಾಂಶದ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳು. ನೀವು ಏನಾದರೂ ಸರಿಯಾಗಿ ಸ್ಟಡಿ ಮಾಡಿದ್ದೇ ಆದ್ರೆ ಬಹಳ ಸರಳವಾದಂಥ ಪ್ರಶ್ನೆಗಳು ಕೇಳ್ಯಾರ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹಾಕುವಂಥ ಪ್ರಶ್ನೆಗಳು. ಇಲ್ಲಿ ನೋಡ್ರಿ, ಮೊದಲೇ ಪ್ರಶ್ನೆ, ರಿತೇಶನ ಬಳಿ ಕರಿಯ ಮೊಲವಿದೆ. ಅಡಿಗೆರೆಳೆದ ಪದವು ಸೂಚಿಸುವ ವ್ಯಾಕರಣಾಂಶ. ರಿತೇಶನ ಬಳಿ ಕರಿಯ ಮೊಲವಿದೆ. ಇಲ್ಲಿ ಯಾವ್ದಾಗ್ತದೆ ನೋಡ್ರಿ, ರಿತೇಶನ ಬಳಿ ಕರಿಯ ಮೊಲವಿದೆ. ಕರಿಯ ಅನ್ನೋದು ಒಂದು ಗುಣವಿಶೇಷಣ. ಕರಿ, ಕೆಂಪು, ಬಿಳಿ ಇವೆಲ್ಲ ಗುಣವಿಶೇಷಣ ಆಗ್ತಾವ. ಅದಕ್ಕಾಗಿ ಆಪ್ಷನ್ D4 ಆಗ್ತತಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ, ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ. ಸಮಯೋಚಿತ ಇಲ್ಲಿ ನೋಡ್ರಿ, ಸಮ ಪ್ಲಸ್ ಯೋಚಿತ, ಸಮ ಪ್ಲಸ್ ಉಚಿತ, ಸಮಯ ಪ್ಲಸ್ ಉಚಿತ, ಸಮಯೋ ಪ್ಲಸ್ ಚಿತ. ಇಲ್ಲಿ ಬಿಡಿಸಿ ಬರೆದಾಗ ಬರುವಂತ ಉತ್ತರ ಸಮಯ ಪ್ಲಸ್ ಉಚಿತ. ಸಮಯ ಪ್ಲಸ್ ಉಚಿತ ಆಗ್ತತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಮೂರನೇ ಪ್ರಶ್ನೆ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು? ಸಪ್ತಮಿ ಒಳಗೊಂಡಿರುವ ಪದ ಎಷ್ಟು ಬಾರಿ ಕೇಳ ನೋಡ್ರಿ. ಸಪ್ತಮಿ ನೋಡ್ರಿ, ವಿಭಕ್ತಿ ಪ್ರತ್ಯಯ ನಿಮ್ಗೆ ಗೊತ್ತೈತಿ. ಅಂದ್ರೆ ಪದಗಳನ್ನ ಬಳಸುವಂತಹ ಸಂದರ್ಭದಲ್ಲಿ ಪ್ರತ್ಯಯಗಳನ್ನ ಹಚ್ಚುವಂತ ಪದಗಳಿಗೆ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ವಿಭಕ್ತಿ ಪ್ರತ್ಯಯ ಟೋಟಲ್ 7 ಅದಾರ. ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಏಕೆ, ಪಂಚಮಿ ದೆಸೆಯಿಂದ, ಷಷ್ಠಿಯ ಸಪ್ತಮಿ ಅಲ್ಲಿ. ಇಲ್ಲೇನ್ ಕೇಳ್ಯಾರ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಕಾರ್ಯದಲ್ಲಿ ಎದ್ರೊಳಗೈತೆ ಹೇಳ್ರಿ? ಸಪ್ತಮಿ. ಆಪ್ಷನ್ಸ್ 3 ಕಾರ್ಯದಲ್ಲಿ, ಸಪ್ತಮಿ ಅಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, ಮೊದಲೇ ಆಯ್ಕೆ ಆಮ್ ಕಡಿದರೆ ಯಾಕೆ. ಎರಡನೇ ಆಯ್ಕೆ ಆಮ್ ಕಡಿದರೆ ಯಾಕೆ. ಮೂರನೇ ಆಯ್ಕೆ ಆಮ್ ಕಡಿದರೆ ಯಾಕೆ. ನಾಲ್ಕನೇ ಆಯ್ಕೆ ಆಮ್ ಕಡಿದರೆ ಯಾಕೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ, ಯಾಕೆ, ಏನು, ಹೇಗೆ, ಎಲ್ಲಿ ಇಂಥ ಒಂದು ಪದಗಳನ್ನ ಕೇಳಿದಾಗ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಹಳ ಮಹತ್ವದ್ದು. ಅದಕ್ಕಾಗಿ ಇಲ್ಲಿ ಹೇಳೈತೆ ನೋಡ್ರಿ, ಆಪ್ಷನ್ B2 ಒಳಗಾಗ್ತದೆ ನೋಡ್ರಿ. ಆಪ್ಷನ್ B2 ಆಮ್ ಕಡಿದರೆ ಯಾಕೆ ಈ ರೀತಿ ಆಗ್ತತಿ. ಕ್ಲಿಯರ್ ರೀ? ಇನ್ನು ಐದನೇ ಪ್ರಶ್ನೆ ನೋಡ್ರಿ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆದರೆ ಶಬ್ದಕೋಶದ ಪ್ರಕಾರ. ಅಕಾರಾದಿಯಾಗಿ ಯಾವ ರೀತಿ ನೋಡ್ರಿ, ಇಲ್ಲಿ ಡಿಕ್ಷನರಿ ವರ್ಡ್ಸ್ ಅಂತ ಕರಿತಾರೆ. ಡಿಕ್ಷನರಿ ವರ್ಡ್ಸ್ ಭಾಳ ಈಜಿ, ಗುಣಿತಾಕ್ಷರ ಬರ್ತಕ್ಕಂಥ ಒಂದು ಚಾಪ್ಟರ್. ಇಲ್ಲಿ ನೋಡ್ರಿ ಏನ್ರಿ ಅಕಾರಾದಿಯಾಗಿ ಅಂದ್ರೆ, ಇಲ್ಲಿ ಮೈಸೂರು, ಮೀಸೆ, ಮೊಸರು, ಮಾವ. ಇವು ನೋಡಿದಾಗ ಒಂದು ಸ್ವಲ್ಪ ಏನೋ ಹೊಸತನ ಅನಿಸ್ತೈತಿ ಪ್ರಶ್ನೆ. ಮೈಸೂರು, ಮೀಸೆ, ಮೊಸರು, ಮಾವ ಅಂತಂದ್ರ ಇಲ್ಲಿ ನಾವೇನ್ ನೋಡ್ಬೇಕ್ರಿ, ಮ ಒಳಗೆ ಕೊಟ್ಟಾರ. ಮಾ ಮೀ ಮೋಮು ಮೇ ಮೈ ಮೋಮೋ ಮೌ ಮಮ್ ಮಹ ಈ ರೀತಿ ಐತಿ. ಇಲ್ಲಿ ನೋಡ್ರಿ ಆಪ್ಷನ್ D4 ಕರೆಕ್ಟ್ ಆಗ್ತೈತಿ. ಯಾಕೆ ಕರೆಕ್ಟ್ ಆಗತ್ತಪ್ಪ ಅಂದ್ರೆ, ಮಾ ಆದ ಕೂಡ್ಲೇನ ಮೀ ಬರ್ತೈತಿ, ಮೀ ಆದ ಕೂಡ್ಲೇನ ಮೈ ಬರ್ತೈತಿ, ಮೈ ಆದ ಕೂಡ್ಲೇನ ಮೋ ಬರ್ತೈತಿ. ಈ ರೀತಿ ಆಗ್ತೈತಿ. ಹಿಂಗ ನಾವು ಕಂಡು ಹಿಡಿಬೇಕು. ನೆಕ್ಸ್ಟ್ ರೀ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಏನ್ ಕೇಳ್ಯಾರ, ಒಂದು ಬಿಟ್ಟ ಸ್ಥಳ ಕೊಟ್ಟಾರ. ಏನಂತ ಕೊಟ್ಟಾರಪ್ಪ ಅಂತಂದ್ರ ಅಲ್ಲಿ ಏನ್ ತುಂಬೇಕು ನಾವು, ಡ್ಯಾಶ್ ವೇರಿ ಡ್ಯಾಶ್ ಒಳಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್
ಕಿರಿದಾಗಿ ಹುಟ್ಟಿ ಡ್ಯಾಶಳಿ ಹರಿಯುತ್ತದೆ. ಇಲ್ಲಿ ಆಪ್ಷನ್ B2 ಆಗ್ತೈತಿ. ಯಾಕೆ ಆಗ್ತದೆ ಸರ್ ಅಂತಂದ್ರ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಕಾಕು ಕೆ ಆನ್ಸರ್ B2 ಆಗ್ತದ. ಆಯ್ತಾ ವಿದ್ಯಾರ್ಥಿಗಳೇ? ಇನ್ನು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ. ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು ಸಮನಾರ್ಥಕಲ್ರಿ. ಸಮನಾರ್ಥಕ ಪದ ಅಂತಂದ್ರೆ ಸಮಾನ ಅರ್ಥವನ್ನು ತಿಳಿಸುವಂತ ಪದಗಳು, ವಿರುದ್ಧಾರ್ಥಕ ಪದ ಅಂದ್ರೆ ವಿರುದ್ಧ ಅರ್ಥವನ್ನು ತಿಳಿಸಿರ್ತಕ್ಕಂಥ ಪದಗಳು. ಇಲ್ಲಿ ನಾನಾರ್ಥಗಳು ಅಂದ್ರೆ ಒಂದ ಪದಕ್ಕೆ ಎರಡೆರಡು ಅರ್ಥ ಬರುವುದು. ಅದು ಯಾವ್ದಾಗ್ತತಿ ರೀ? ಆಪ್ಷನ್ A1 ಆಕತಿ. ಕೋಲು ಅಥವಾ ಶಿಕ್ಷೆ. ದಂಡ ಅಂದ್ರೆ ಕೋಲುನು ಆಗ್ತತಿ, ಇನ್ನೊಂದು ಶಿಕ್ಷೆ ಅನ್ನೋದು ಆಗ್ತತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಅಂದ್ರೆ ನಾವೇನ ಲೆಟರ್ ರೈಟಿಂಗ್ ಅಂತ ಕರಿತಿರ್ಲ, ಪತ್ರ ಲೇಖನ ಏನೇನ್ ನಾವು ಬಳಕೆ ಮಾಡ್ತೀಪ್ಪ ಅಂತಂದ್ರೆ ಮೊದಲಿಗೆ ಇಲ್ಲಿ ಕೊಟ್ಟಾರ ನೋಡ್ರಿ. ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಇದು ಕರೆಕ್ಟ್ ಐತಿ. ಇದು ಒಂದೇದಾಗ್ತೈತಿ ನೋಡ್ರಿ. ಹಿಂಗ ನಾವು ಅನ್ಕೋತ ಬರ್ಬೇಕ್ರಿ. ಅಂದ್ರೆ ನಂಬರ್ ಹಾಕಿದ್ರೆ ಇಲ್ಲಿ ಕೆಳಗಿನ ಸಿಗ್ತೈತಿ. ಇದನ್ನ ಅಟ್ಟ ನೋಡಿದಾಗ ಸ್ವಲ್ಪ ಗೊಂದಲಕ್ಕೆ ಈಡಾಗ್ತೀವಿ ನಾವು. ಎರಡನೇ ನೋಡ್ರಿ, ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಕೊನೆಯಲ್ಲಿ ಅಂದ್ರೆ ಅಲ್ಲಿ ತಿಳ್ಕೊಂಡ್ಬಿಡ್ರಿ, 4ನೇದ ಅವರ ಕೊಟ್ರ ಆನ್ಸರ್. ನೆಕ್ಸ್ಟ್ ಔಚಿತ್ಯ ಪೂರ್ಣವಾದ ಕೋರಿಕೆ ಹಾರೈಕೆ ಇರಬೇಕು. ಔಚಿತ್ಯ ಪೂರ್ಣವಾದ ಕೋರಿಕೆ ಹಾರೈಕೆ ಇರ್ಬೇಕಂದ್ರ ಇದು 3ನೇದಾಗ್ತದ್ರಿ. ಇಲ್ಲಿ ಸೂಕ್ತವಾದ ಸಂಬೋಧನೆ ಬರೆಯಬೇಕು. ಸೂಕ್ತವಾದ ಸಂಬೋಧನೆ ಅಂತಂದ್ರೆ ನಾವು ಯಾರಿಗೆ ಬರಿತಾ ಇದೀವಿ, ಅವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ, ಏನೈತೆ ಅನ್ನೋ ವಿಷಯದ ಕುರಿತು ಅದ ಒಂದು ಪತ್ರ ಯಾವ್ದೈತಲ್ಲ ಅದರ ಕುರಿತು ಸಂಬೋಧನೆ ನಾವು ತಿಳಿಸ್ತೀವಿ. ಇಲ್ಲಿ ನೋಡ್ರಿ 1 4 3 2 ಎದ್ರೊಳಗೈತೆ ನೋಡ್ರಿ. ಮೊದಲೇ ಆಯ್ಕೊಳಗೈತೆ ನೋಡ್ರಿ. 1 4 3 2 ಆಪ್ಷನ್ಸ್ A1 ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 9ನೇ ನೋಡ್ರಿ. ಮಾದರಿಯಂತೆ ಬರಿ. ಮಾದರಿ. ಬಂದನು ಈ ಪದದ ಧಾತು ರೂಪ ಯಾವ್ದಾಗ್ತತ್ರಿ? ಬರುವತ್ತ ಅವರ ಕೊಟ್ಟಾರ. ಬಂದನು ಬರು. ಇಲ್ಲಿ ತಿಂದನು ಈ ಪದದ ಧಾತು ರೂಪ. ತಿಂದು ಅತ್ ಬರಿಬಾರ್ದು ನಾವು. ಬಂದನು ಬರು, ತಿಂದನು ತಿಂದು ತಿಂದ ಅಂತಂದ್ ಹೊಡೆದ್ರದ. ತಿಂದನು ಧಾತು ರೂಪ ಯಾವ್ದಾಗ್ತತಿ ಅಂದ್ರ ಆಪ್ಷನ್ C3 ಆಗ್ತತಿ. ತಿನ್ನು. ಬಂದನು ಬರು, ತಿಂದನು ತಿನ್ನು. ಈಗ ಮಾಡುತ್ತಾನೆ ಇದರ ಧಾತು ರೂಪ ಮಾಡು. ಹೋಗುತ್ತಾನೆ ಹೋಗು, ಬರುತ್ತಾನೆ ಬರು, ಇವು ಧಾತು ರೂಪ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ. ಇದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡ್ಯಾಶ್. ಇದು ನೋಡಿದ ಕೂಡಲೇ ನಮ್ಗೆ ತಿಳಿತ್ರಿ, ಅಕ್ಕ ಮಹಾದೇವರ ಒಂದು ವಚನ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿ ದೊಡೆಯಂತಯ್ಯ. ಸಮುದ್ರದ ದಂಡೆ ಮೇಲೆ ಮನೆ ಮಾಡಿ ನೊರೆ ತೊರೆಗಳಿಗೆ ನಾಚಿ ದೊಡೆಯಂತಯ್ಯ. ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಗಳಿಗೆ ನಾಚಿ ದೊಡೆಯಂತಯ್ಯ. ಆ ಒಂದು ವಚನದಲ್ಲಿ ಕೊಟ್ಟಾರ ನೋಡ್ರಿ. ಇಲ್ಲಿ ಏನಾಗ್ತತಿ? ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿ ದೊಡೆಯಂತಯ್ಯ ಅಂದ್ರೆ ಅದೊಂದು ಅಕ್ಕ ಮಹಾದೇವರ ಒಂದು ಚನ್ನ ಮಲ್ಲಿಕಾರ್ಜುನ ಅಂಕಿತ ನಾಮದಲ್ಲಿ ಇರ್ತಕ್ಕಂಥ ಒಂದು ವಚನ. ಇದು ಪೂರ್ಣಗೊಳಿಸಿದ್ರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ 11 ನೋಡ್ರಿ. ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಈಗ ಅದೇ ಮಾತನ್ನು ಬರಹದ ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ ಅಂದ್ರೆ ಇದು ಆಡು ಭಾಷೆಯಲ್ಲಿ ಕೊಟ್ಟಾರ ನೋಡ್ರಲ್ಲ. ಓಡಾಡ್ಕೊಂಡು ದನ ಕಾದ್ರ ಬೇಗನೆ ಹೊತ್ತು ಮುಳುಗುತ್ತಾ ಅಂದ್ರೆ ಓಡಾಡ್ಕೊಂಡು ನಾವು ಈಗ ದೌಡ್ ಹೊತ್ತು ಮುಳುತ್ ಹೇಳಿ ದನ ಓಡಿಸರ ಟೈಮನ್ನ ಜಲ್ದಿ ಆಗುದಿಲ್ಲ. ಇಲ್ಲಿ ನೋಡ್ರಿ ಯಾವ್ದಾಗ್ತೈತಿ ಅದ್ರಾಗ ಸರಿಯಾದ ಉತ್ತರ. ಓಡೋಡಿಕೊಂಡು ದನ ಕಾಯಿಸಿದರೆ ಬೇಗನೆ ಹೊತ್ತು ಮುಳುಗುತ್ತದೆ. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಓಡೋಡಿ ಹೋಗಿ ದನ ಕಾದರೆ ಬೇಗನೆ ಹೊತ್ತು ಮುಳುಗುವುದೇ. ಓಡಿಸ್ತಾ ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರ ಆಪ್ಷನ್ಸ B2 ಆಗ್ತತಿ. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಓಡಾಡ್ಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ ಅಂತ ಅವರು ಆಡು ಭಾಷೆಯಲ್ಲಿ ಕೊಟ್ಟ, ಅದು ಗ್ರಾಂಥಿಕ ಭಾಷೆಯಲ್ಲಿ ಆಪ್ಷನ್ B2 ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. 12ನೇ ಪ್ರಶ್ನೆ. ಪ್ರಜ್ಞಾವಧಾನಿ ಈ ಪದದ ಅರ್ಥ. ಪ್ರಜ್ಞಾವಧಾನಿ ಬಹಳ ಮಹತ್ವವಾದಂತ ಒಂದು ಪದ ಕೊಟ್ಟಾರ ನೋಡ್ರಿ. ಇಲ್ಲಿ ಏನಾಗ್ತತಿ? ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು, ಜಾಣ ಹಾಗೂ ಬುದ್ಧಿವಂತ, ಹಿಂಗಂದ್ರು ಒಂದರಿದ. ಚತುರ ಹಾಗೂ ವಿನಯವಂತ, ಬುದ್ಧಿವಂತ ಹಾಗೂ ವಿನಯವಂತ ಎಲ್ಲ ಒಂದಾಗ್ತಾವ. ಇಲ್ಲಿ ಪ್ರಜ್ಞಾವಧಾನ ಅಂದ್ರೆ ತಿಳುವಳಿಕೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡವರು ಹಾಗೂ ಸ್ಮರಣ ಶಕ್ತಿ ಉಳ್ಳವರು. ಸ್ಮರಣ ಅಂದ್ರ ಜ್ಞಾಪಕವನ್ನ ಇಟ್ಟುಕೊಂಡವರು. ಆಪ್ಷನ್ A1 ಆಗ್ತತ್ರಿ. ನೆಕ್ಸ್ಟ್ 13ನೇ ಪ್ರಶ್ನೆ. ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಏಕವಚನ ಬಹುವಚನ ಗೊತ್ತೈತೆ ನಿಮ್ಗೆ. ಪೆನ್ನುಗಳು ಏಕವಚನದಲ್ಲಿ ಪೆನ್ನು ಅಂತಾರ, ಬಹುವಚನದಲ್ಲಿ ಪೆನ್ನುಗಳು. ಮರ ಏಕವಚನ, ಮರಗಳು ಬಹುವಚನ.
ಇಲ್ಲಿ ಏನಾಗ್ತೈತೆ ನೋಡ್ರಿ, ಮೊದಲೇ ಆಯ್ಕೆ ಅಣ್ಣಗಳು ಪತ್ರ ಬರೆದರು. ಅಣ್ಣಗಳು ಅಂತ ಬರಂಗಿಲ್ಲ. ಅಣ್ಣಗಳು, ತಮ್ಮಗಳು, ಅಕ್ಕಗಳು, ತಾಯಗಳು ಹಿಂಗೆ ಬರಂಗಿಲ್ಲ. ಅದಕ್ಕೊಂದು ರೆಸ್ಪೆಕ್ಟ್ ಐತಿ. ಅದೇನು ಅಂತ ಹೇಳ್ತೇನೆ ರೀ ಮಗ. ಅಣ್ಣಂದಿರು ಪತ್ರವನ್ನು ಬರೆದರು. ಇಲ್ಲಿ ಅಣ್ಣ ಪತ್ರವನ್ನು ಬರೆದನು. ಅಣ್ಣಂದಿರು ಪತ್ರವನ್ನು ಅಂದ್ರೆ ಅಣ್ಣಂದಿರು ಪತ್ರವನ್ನು ಅಂದ್ರೆ ಇದು ಒಂದಾಗ್ತೈತಿ, ಇದು ಆಗಂಗಿಲ್ಲ. ಇಲ್ಲಿ ಅಣ್ಣಂದಿರು ಪತ್ರಗಳನ್ನು ಬರೆದರು. ಅಣ್ಣಂದಿರು ಅಂದ್ರೆ ಒಬ್ಬರ ಬರಂಗಿಲ್ರಿ, ಅಣ್ಣಂದಿರು 4-5 ಜನ. ಅದಕ್ಕೆ ಆಪ್ಷನ್ C3 ಆಗೈತಿ. ಅಣ್ಣ ಪತ್ರಗಳನ್ನು ಬರೆದನು, ಇದು ಆಗಂಗಿಲ್ಲ. ಆಪ್ಷನ್ C3 ಅಣ್ಣಂದಿರು ಪತ್ರಗಳನ್ನು ಬರೆದರು. ಅಣ್ಣಂದಿರು, ತಮ್ಮಂದಿರು, ತಾಯಂದಿರು ಅಂದ್ರೆ ಅಕ್ಕಂದಿರು, ಈ ರೀತಿ ಪ್ರತ್ಯಯ ಬರ್ತಾವ್ರಿ. ನೆಕ್ಸ್ಟ್ 14ನೇ ಪ್ರಶ್ನೆ. ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ ಮುಳ್ಳಯ್ಯನಗಿರಿ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ರೂಢನಾಮ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ರೂಢಿಯಿಂದ ಬಂದಿರತಕ್ಕಂಥದ್ದು. ಅಂಕಿತ ನಾಮ ಅಂದ್ರೆ ಇಟ್ಟ ಹೆಸರು. ಅನುವರ್ತಕ ನಾಮ ಅಂದ್ರೆ ಅವರ ಒಂದು ವ್ಯವಹಾರದ ಲಕ್ಷಣಕ್ಕೆ ಅನುಗುಣವಾಗಿ ಇಟ್ಟಂತ ಹೆಸರುಗಳು. ಇಲ್ಲಿ ಏನಪ್ಪಾ ಅಂದ್ರೆ ರೂಢನಾಮ ಅಂದ್ರೆ ನೋಡ್ರಿ, ಕರ್ನಾಟಕ ಅಂಕಿತ ನಾಮ ಆಗ್ತೈತಿ. ಎತ್ತರ, ಬೆಟ್ಟ, ಮುಳ್ಳಯ್ಯನಗಿರಿ. ಇಲ್ಲಿ ಬೆಟ್ಟ ಅನ್ನೋದು ರೂಢನಾಮ, ರೂಢಿಯಿಂದ ಬಂತು. ಬೆಟ್ಟ, ಗುಡ್ಡ, ಹೊಲ, ನದಿ, ಈ ರೀತಿ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ರಿ. ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ ಗುಂಪಿಗೆ ಸೇರದ ಪದ. ಇಲ್ಲಿ ಭಕ್ತ ಅಂದ್ರು ಒಂದಾಗ್ತತ್ರಿ, ಆಜ್ಞೆ ಅಂದ್ರು ಅದು ಒಂದಾಗ್ತತಿ, ಚಕ್ರ ಅಂದ್ರೂ ಒಂದಾಗ್ತತಿ. ಇಲ್ಲಿ ಆಪ್ಷನ್ C3 ಹೆಜ್ಜೆ. ಅರ್ಥ ಆತ್ರಿ? ನಾ ಮುಂದಿನ ಪ್ರಶ್ನೆ ಹೋಗೋಣ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ, ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಈ ಸಂಧಿಯಲ್ಲಿ ಲೋಪವಾಗಿರೋ ಸ್ವರ. ಸಂಧಿ ಬದಲು ಕೇಳ್ಯಾರ ನೋಡ್ರಿ. ಇಲ್ಲಿ ಲೋಪ ಯಾವ್ದಾಗಿತ್ತು? ಹುಡುಗರು. ರು ಒಳಗೆ ಯಾವ್ದೈತಿ ನೋಡ್ರಿ, ಇಲ್ಲಿ ನೋಡ್ರಿ. ರ ಪ್ಲಸ್ ರು ಅಂದ್ರ ರು ಆಗ್ತದೆ. ವ್ಯಂಜನಕ್ಕೆ ಸ್ವರ ಸೇರಿದಾಗ ಉಂಟಾಗ್ತೈತ್ರಿ. ನೋಡ್ರಿ ಇಲ್ಲಿ ಲೋಪ ಆಗಿದೆ ಯಾವಪ್ಪ ಅಂತಂದ್ರೆ ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಇಲ್ಲಿ ಆಪ್ಷನ್ B2 ಹೂ ಅನ್ನೋದು ಒಂದು ಅಕ್ಷರ ಲೋಪ ಆಗೈತಿ, ಅದಕ್ಕೆ ಇದು ಲೋಪ ಸಂಧಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 17ನೇದು. ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ. ನಿಮಗೆಲ್ಲ ಗೊತ್ತಿರುವಂತಹ ಒಂದು ಉತ್ತರ. ಇಲ್ಲಿ ಉಡುಗಣಿ, ಉಡೆವ, ಉಡುತಡಿ, ಉಪ್ಪಿನಂಗಡಿ. ಅಕ್ಕ ಮಹಾದೇವಿಯವರ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನನ ಯಾಕೆ ಅಂಕಿತನಾಮ ಇಟ್ರಪ್ಪ ಅಂತಂದ್ರೆ ಅವರ ಮೇಲೆ ಅಗಾಧವಾದಂಥ ಭಕ್ತಿ, ವೈರಾಗ್ಯ, ಪ್ರೀತಿ. ಅದಕ್ಕೆ ಚನ್ನಮಲ್ಲಿಕಾರ್ಜುನ ಅಂಕಿತನಾಮ ಇಡ್ತಾರ. ಅವರ ಒಂದು ಊರು ಉಡುತಡಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನೋ ಒಂದು ಗ್ರಾಮ. ನೆಕ್ಸ್ಟ್ ನೋಡ್ರಿ 18ನೇ ಪ್ರಶ್ನೆ. ಮೈ ಪ್ಲಸ್ ತೊಳೆ, ಮೈದೊಳೆ. ಬಹಳ ಸರಳವಾದಂಥ ಪ್ರಶ್ನೆ. ಇದೊಂದು ಸಂಧಿ ಐತಿ ನೋಡ್ರಿ. ಏನಾಗ್ತತಿ ಇಲ್ಲಿ ನೋಡ್ರಿ. ಕತಪಗಳಿಗೆ ಗದಪಗಳು ಆದೇಶವಾಗಿ ಬರುವುದು. ಕತಪಗಳಿಗೆ ಗದಪಗಳು ಆದೇಶವಾಗಿರು ಹೆಂಗ್ರಿ ಸರ? ಮಳೆ ಪ್ಲಸ್ ಕಾಲ, ಕ ಬದಲಾಗಿ ಗ, ಮಳೆಗಾಲ. ತ ಇಲ್ಲಿ ಕೊಟ್ಟಾರ. ಮೈ ಪ್ಲಸ್ ತೊಳೆ, ಮೈದೊಳೆ. ತ ಬದಲಾಗಿ ದ. ಕಣ್ ಪ್ಲಸ್ ಪಣಿ, ಕಂಬನಿ. ಕಣ್ ಪ್ಲಸ್ ಪಣಿ, ಕಂಬನಿ. ಈ ರೀತಿ ಇರ್ತೈತ್ರಿ. ಅದಕ್ಕೆ ಇಲ್ಲಿ ಯಾವ್ದಪ್ಪ ಅಂತ ನೇರವಾದಂಥದ್ದು ಆಪ್ಷನ್ B2 ಆದೇಶ ಸಂಧಿ. ನೆಕ್ಸ್ಟ್ 19ನೇ ಪ್ರಶ್ನೆ. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ. ಚುಟುಕು ಬ್ರಹ್ಮ, ಚುಟುಕು ಬ್ರಹ್ಮ ಯಾವ್ದಾಗ್ತತ್ರಿ? ಆಪ್ಷನ್ A1 ದಿನಕರ ದೇಸಾಯಿ. ಕುವೆಂಪು ಅವರದು ಶ್ರೀ ರಾಮಾಯಣ ದರ್ಶನಂ. ದ.ರಾ. ಬೇಂದ್ರೆಯವರು 4 ತಂತಿಯನ್ನು ಕೃತಿ ರಚನೆ ಮಾಡ್ಯಾರ. KS ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಗೀತೆಯನ್ನು ಬರೆದಾರ. ಕುವೆಂಪು ಅವ್ರು ಯಾವ್ದ್ರಿ? ಶ್ರೀ ರಾಮಾಯಣ ದರ್ಶನಂ. ಶ್ರೀ ರಾಮಾಯಣ ದರ್ಶನಂ ಈ ಕೃತಿಗೆ 1967ರ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. ಯಾವ್ದಕ್ಕಂತಂದ್ರೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ. ದ.ರಾ. ಬೇಂದ್ರೆ ಅವರ 4 ತಂತಿ, ಇವರಿಗೂ ಕೂಡ 1973ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದ. KS ನಿಸಾರ್ ಅಹಮದ್ ಇವರು ನಿತ್ಯೋತ್ಸವ ಗೀತೆಯನ್ನ ಬರೆದಾರ. ಯಾವ್ದು ಹೇಳ್ರದು ನಿತ್ಯೋತ್ಸವ ಗೀತೆ? ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯತನ ಬಳುಕಿನಲ್ಲಿ. ಈ ಒಂದು ಗೀತೆಯನ್ನ KS ನಿಸಾರ್ ಅಹಮದ್ ಅವರು ಬರೆದಾರ. ಅರ್ಥಾತ್ರಿ? ಈ ರೀತಿ ನಿಮ್ಗೆ ಗೊತ್ತಿರ್ಬೇಕು. ಇದ್ರ ಕುರಿತ ಜ್ಞಾನಪೀಠ ಪ್ರಶಸ್ತಿಯ ಕುರಿತು ಹಿಂದಿನ ಕ್ಲಾಸ್ನಲ್ಲಿ ವಿಡಿಯೋ ಐತ್ರಿ, ಅದನ್ನ ತೆಗೆದ ನೀವು ಅದರ ಡೀಟೇಲ್ ನೋಡ್ಬೋದು. ಇಲ್ಲ ಕೊನೆಯ ಪ್ರಶ್ನೆ. ಕಣ್ಣನ್ನು ತೆರೆಸು, ಕಣ್ಣನ್ನು ತೆರೆಸು.
ಕಣ್ಣನ್ನು ತೆರೆಸು ಅಂತಂದ್ರೆ ಮಲ್ಕೊಂಡವ್ರನ್ನ ಎಬಿಸಿ ಕಣ್ಣು ತರಿಸುವುದಲ್ಲ, ಕಣ್ಣನ್ನು ತೆಗೆಯುವುದಲ್ಲ. ಕಣ್ಣನ್ನು ತೆರೆಸು ಮೀನ್ಸ್ ಅರಿವು ಉಂಟು ಮಾಡುವುದು. ಕಣ್ಣು ಬಿಡುವುದು ಅರಿವು ಉಂಟಾಗುವುದು, ಕಣ್ಣು ತೆರೆಯುವುದು ನಿದ್ದೆ ಎಂದು ಹೇಳುವುದಲ್ಲ, ಅರಿವು ಉಂಟಾಗುವುದು. ಕಣ್ಣನ್ನು ತೆರೆಸುವುದು, ಕಣ್ಣನ್ನು ತೆರೆಸಂದ್ರೆ ಅರಿವು ಉಂಟಾಗುವುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 20 ಪ್ರಶ್ನೆಗಳನ್ನು ಕೀ ಆನ್ಸರ್ಗಳನ್ನು ನಾವು ಬಿಡಿಸಿದ್ದೀವಿ. ಸರಿಯಾಗಿ ಚೆಕ್ ಮಾಡ್ಕೊರಿ. ಪ್ರತಿಯೊಬ್ಬರ ಏನು ಮಾಡ್ರಿ, 20ಕ್ಕೆ ಎಷ್ಟು ತೊಗೊಂಡ್ರಿ, ಎಷ್ಟು ರಾಂಗ್ ಆಯ್ತು, ಹೆಂಗೆ ಕನ್ಫ್ಯೂಸ್ ಆದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರವಾಗಿ ನೀವು ಹಾಕ್ಬೋದು. ಈ ಎಲ್ಲ ಉತ್ತರಗಳನ್ನು ಫೈನಲ್ ಅತ್ತ ಈಗ ನಾವು ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ. ನಿಮಗೆ ಡೌಟ್ಸ್ ಇರ್ತಾವೆ, ಸರ್ ಇದು ಯಾಕೆ ಆಗ್ತದೆ ರೀ, ಹಿಂಗೂ ಆಗ್ಬೋದ್ರಲ್ಲ. ಕಮೆಂಟ್ ಬಾಕ್ಸ್ನೇ ನೀವು ಕಮೆಂಟ್ ಹಾಕಿರಿ ಅಂತಂದ್ರೆ ಮತ್ತೊಂದು ತರಗತಿಯಲ್ಲಿ ನಾವು ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು. ಅರ್ಥ ಆಯ್ತ್ರಾ? ಓಕೆ ನೋಡ್ರಿ, ಆವಾಗಲೇ ಹೇಳಿನಿ, ಇದ ತಿಂಗಳು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 22ರಂದು ಏಕಲವ್ಯ ಟ್ಯಾಲೆಂಟ್ ಪರೀಕ್ಷೆ ಇರ್ತದ. ಮುಂಬರುವ 4 ಮತ್ತು 5ನೇ ತರಗತಿಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ತಗೊಳ್ತಾ ಇದ್ದೀವಿ. ಬೆಳಗ್ಗೆ 11 ಗಂಟೆ ಎಕ್ಸಾಮ್ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೇಳೋರಿದ್ರೆ ಕಾಂಟ್ಯಾಕ್ಟ್ ನಂಬರ್ ಐತ್ರಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ. ಎಕ್ಸಾಮ್ ಬರ್ಸ್ರಿ. ಯಾಕಂತಂದ್ರೆ ಎಕ್ಸಾಮ್ ಬರ್ಸೋದ್ರಿಂದ ನನ್ನ ಮಗ ಫಸ್ಟ್ ಬರ್ತಾನೆ ಅನ್ನೋದೇನಿಲ್ಲ, ಎಕ್ಸ್ಪೀರಿಯನ್ಸ್ ಆಗ್ತತಿ. CET ಎಕ್ಸಾಮ್ ಅನ್ನೋ ಒಂದು ಅನುಭವ ಆಗ್ತತಿ. ಅದಕ್ಕಾಗಿ ಎಕ್ಸಾಮ್ ಬರ್ಸ್ರಿ. ನಮ್ದು ಏಪ್ರಿಲ್ 2ನೇ ತಾರೀಕು ಹಿಡಿದ ಬೇಸಿಗೆ ಶಿಬಿರ ಸ್ಟಾರ್ಟ್ ಆಗ್ತತಿ. ನಿಮ್ಮ ಮಗುವಿನ ಒಂದು ರೀಡಿಂಗ್ ಸ್ಕಿಲ್ ಆಗಿರ್ಬೋದು, ರೈಟಿಂಗ್ ಸ್ಕಿಲ್ ಆಗಿರ್ಬೋದು, ಫೌಂಡೇಶನನ್ನು ಟಚ್ ಮಾಡಿಬಿಡ್ತೀವಿ ನಾವು. ಫೌಂಡೇಶನ್ ಮೀನ್ಸ್ ಬೇಸಿಕ್, ನಮ್ಮದು ಬೇಸಿಕ್ ಕನ್ನಡ ಪರ್ಫೆಕ್ಟ್ ಓದೋದಾಗಿರ್ಬೋದು, ಇಂಗ್ಲೀಷ್ ಓದೋದಾಗಿರ್ಬೋದು, ಮ್ಯಾಥಮೆಟಿಕ್ಸ್ ಬಿಡಿಸೋದಾಗಿರ್ಬೋದು, GK ಜನರಲ್ ಅಂದರೆ ಜನರಲ್ ನಾಲೆಜ್ ಕುರಿತಾಗಿರ್ಬೋದು, EVS ಆಗಿರ್ಬೋದು, ಅದರ್ ಪಠ್ಯೇತರ ಚಟುವಟಿಕೆಗಳು ಅಂದರೆ ಈಗ ಒಬ್ಬರು ಸ್ಟೇಜ್ ಕರೇಜ್ಮೆಂಟ್ ಅಂದ್ರೆ ಅವ್ರ ಆ್ಯಂಕರಿಂಗ್ ಸ್ಕಿಲ್ ಇರ್ತೈತೆ ರೀ, ಅದನ್ನೆಲ್ಲ ಸ್ಕೂಲ್ನಾಗ ಅವಕಾಶ ಇರೋಂಗಿಲ್ಲ. ನೆಕ್ಸ್ಟ್ ಹಾಡಾಡು ಸಿಂಗಿಂಗ್ ಇರ್ತೈತೆ ರೀ, ಡ್ಯಾನ್ಸಿಂಗ್ ಇರ್ತೈತಿ. ಅನೇಕ ವಿಧವಾದಂತಹ ಬ್ರೈನ್ ಇಂಪ್ರೂವ್ಮೆಂಟ್ಸ್ ಗೇಮ್ಸ್ ಆಗಿರ್ಬೋದು. ಅದೇ ರೀತಿ ಬೇರೆ ಬೇರೆ ತರಹದ ಅವರಿಗೆ ಆಟ ಆಡೋದ್ರ ಮುಖಾಂತರವಾಗಿ ಕಲಿಸುವಂಥ ಕೆಲವೊಂದಿಷ್ಟು ಟ್ರಿಕ್ಸ್ ಅದಾವ್ರಿ, ಅಂಥವು ನಾವೆಲ್ಲ ಮಾಡಿಕೊಡ್ತೀವಿ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಣಿಸಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋಗೆ ಕಂಪಲ್ಸರಿ ನೀವೊಂದು ಲೈಕ್ ಕೊಟ್ಟರೆ ನಮಗೆ ಅದು ಪ್ರೋತ್ಸಾಹ. ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.